ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಇಡೀ ಜಗತ್ತಿನಲ್ಲಿ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ನಾವು ಕರೆದ ತಕ್ಷಣ ನಮ್ಮ ಮುಂದೆ ಪ್ರತ್ಯಕ್ಷ ಆಗುವಂಥ ದೇವರು ಒಬ್ಬನಿದ್ದಾನೆ ಅಂದರೆ ಅವನು ಪರಮೇಶ್ವರ, ಶಿವ ಮಾತ್ರ. ಬೋಳ ಶಂಕರ ಅಂತ ಹೇಳಿ ಕರಿತೀವಿ. ವಿಷ್ಣುನೂ ತುಂಬ ಪರೀಕ್ಷೆ ಮಾಡ್ತಾನೆ, ನಂತರ ವರ ಕೊಡ್ತಾನೆ. ಶಿವ ಆ ಥರ ಅಲ್ಲ. ಬ್ರಹ್ಮ ಅಂತೂ ಬಿಡಿ, ಆಗೋದೇ ಇಲ್ಲ. ತುಂಬ ಕಷ್ಟಾಸಾಧ್ಯವಾಗಿರ್ತಕ್ಕಂಥದ್ದು. ಮಹರ್ಷಿಗಳೆಲ್ಲ ಬ್ರಹ್ಮ ಪದವಿಗೋಸ್ಕರ ಎಷ್ಟೋ ಸಾವಿರ ವರ್ಷಗಳು ಮಾಡಿದ್ದಾರೆ. ವಿಶ್ವಾಮಿತ್ರ ಋಷಿ 48 ವರ್ಷ ಮಾಡಿದ ಮೇಲೆ ಬ್ರಹ್ಮ ಪದವಿ ಸಿಕ್ತು. ಆದರೆ ಈಶ್ವರ ಹಾಗಲ್ಲ. ಕರುಣಾಸಾಗರ, ಆನಂದ, ಬಹಳ ಅದ್ಭುತವಾಗಿರ್ತಕ್ಕಂಥ ಪರಮೇಶ್ವರ. ಅದರಲ್ಲೂ ಕೂಡ ನಮ್ಮ ಈ ಒಂದು ದೇಶ ಇರ್ತಕ್ಕಂಥ ಕಡೆ ಜ್ಯೋತಿರ್ಲಿಂಗಗಳನ್ನ ನಾವು ವಿಶೇಷವಾಗಿ ಪೂಜೆ ಮಾಡ್ತೀವಿ. ಅದಕ್ಕೆ ಸೃಷ್ಟಿಕರ್ತ ಯಾರು, ಆ ಕಾರಣಕರ್ತ ಯಾರು ಅಂದರೆ ರಾವಣ, ಮಹಾಶಿವನ ಭಕ್ತ. ಈ ರಾವಣ ಎಷ್ಟು ಅವನು ಶಿವನನ್ನು ಒಲಿಸ್ಕೊಂಡಿದ್ದ ಅಂದರೆ, ಆ ಒಂದು ಮನಸ್ಸಿನಲ್ಲಿ ಕರೆದ ತಕ್ಷಣ ಅವನಿಗೆ ಬಂದು ಎಚ್ಚರಿಕೆಯನ್ನು ಮತ್ತು ಒಳ್ಳೆಯ ಒಂದು ಅನುಗ್ರಹವನ್ನು ಮಾಡುವಂತಹ ದೇವರು. ಆದರೆ ಕೆಲವು ಟೈಮಲ್ಲೆಲ್ಲ ಉಪಯೋಗಿಸ್ಕೊಂಡಿಲ್ಲ ಅವನು. ಅದಕ್ಕೆ ಅದು ಆ ಥರ ತೊಂದರೆಗಳು ಆಗಿದ್ದು. ಅದು ಪುರಾಣ ಕಥೆಗಳು ಇರಲಿ. ಈಗ ನಾನು ಹೇಳುವಂಥ ಅದ್ಭುತ ವಿಚಾರ ಯಾವುದು ಅಂದರೆ ನಾಗಸಾಧುಗಳ ಬಗ್ಗೆ ಹೇಳ್ತೀನಿ. ಅಘೋರಿಗಳು, ನಾಗಸಾಧುಗಳು ಅಂತ. ಯಾಕಂದ್ರೆ ನನಗೆ ಭಾಳಷ್ಟು ಜನ ಕಾಂಟ್ಯಾಕ್ಟಲ್ಲಿ ಇದ್ದಾರೆ. ನಾವೆಲ್ಲ ಕಾಂಟ್ಯಾಕ್ಟ್ ಮಾಡ್ತೀವಿ. ಯಾಕಂದರೆ ನಮಗೆ ಗಿಡಮೂಲಿಕೆಗಳನ್ನೆಲ್ಲ ತೆಕ್ಕೊಡುವಂಥದ್ದು ಆ ನಾಗಸಾಧುಗಳು, ಅಘೋರಿಗಳು ಇವರೇನೆ. ಇವರಲ್ಲಿ ಕೆಲವರೆಲ್ಲ ಬಹಳ ದುಷ್ಟರಿದ್ದಾರೆ. ಸುಮ್ಮನೆ ಒಂದು ವೇಷ ಹಾಕ್ಕೊಂಡು ಮೋಸ ಮಾಡೋ ಜನಗಳಿಗೆ ಅಂಥವ್ರು ಇದ್ದಾರೆ. ಆಮೇಲೆ ಒಂದಷ್ಟು ಸುಳ್ಳುಗಳನ್ನ ಹೇಳ್ಕೊಂಡು ನಾನು ನಾಗಸಾಧು ಅಂತೇಳಿ ವೇಷ ಹಾಕ್ಕೊಂಡು ಆ ಥರ ಎಲ್ಲ ಮೈಮಾರಿಸೋರೆಲ್ಲ ಇದ್ದಾರೆ. ಆದರೆ ನಾಗಸಾಧುಗಳು, ಅಘೋರಿಗಳು ಅಂದರೆ ಶಿವನ ಅಂಶ, ಅವರು ರುದ್ರದೇವರ ಅಂಶ. ಬಹಳ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇರೋವಂಥವರು. ಅವರು ನಡ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಂತಹ ಪುಣ್ಯ ಪಾದ ಇನ್ನೆಲ್ಲೂ ಸಿಗಲ್ಲ. ಅಂಥ ಅದ್ಭುತ ಶಕ್ತಿ ಅವ್ರದ್ದು. ಅವ್ರು ಯಾವುದಕ್ಕೆ ಎದುರೋರಲ್ಲ. ಯಾವುದಾದ್ರು ಒಂದು ಗಿಡಮೂಲಿಕೆ ಬಗ್ಗೆ ನಿಮಗೆ ಸರಿಯಾಗಿ ಗೊತ್ತಿಲ್ಲ. ಯಾವುದಾದ್ರು ಗಿಡಮೂಲಿಕೆ ಮುಟ್ಟಬೇಕು ಅಂತ ಹೇಳಿದ್ರೆ ಅಲ್ಲಿ ಆ ಒಂದು ನಕ್ಷತ್ರದಲ್ಲಿ ಅದನ್ನು ತೆಗಿಬೇಕಾಗತ್ತೆ. ನಾವು ಆ ನಕ್ಷತ್ರದಲ್ಲಿ ತೆಗಿಬೇಕಾದ್ರೆ ಆ ಯಾರು ತೆಗಿತಾನೋ ಅವನ ನಕ್ಷತ್ರನೂ ಕರೆಕ್ಟಾಗಿ ಚೆನ್ನಾಗಿರಬೇಕಾಗತ್ತೆ, ಶಕ್ತಿಯಾಗಿರಬೇಕಾಗತ್ತೆ. ಯಾರ್ಯಾರೋ ಅದನ್ನೆಲ್ಲ ತೆಗಿಯೋಕ್ಕಾಗಲ್ಲ. ಆದರೆ ಒಬ್ಬರು ತೆಗಿಬೋದು ಅಂತ ಹೇಳಿದ್ರೆ ನಾಗಸಾಧಿಗಳು, ಅಘೋರಿಗಳು ತೆಗಿಬೋದು. ಅವರಿಗೆ ಸಂಪೂರ್ಣವಾಗಿರ್ತಕ್ಕಂಥ ಅನುಕೂಲ ಇದೆ. ಯಾಕಂದರೆ ಪ್ರತಿಯೊಂದು ಕ್ಷಣವೂ ಕೂಡ ಈ ನಾಗಸಾಧುಗಳು ತಮ್ಮ ಒಂದು ಜೀವನದ ಕ್ರಮದಲ್ಲಿ ಆ ಶಿವನನ್ನೇ ಪಡ್ಕೊಂಡಿದ್ದಾರೆ. ಅವರಿಗೆ ವಯಸ್ಸು ಅನ್ನೋದಿಲ್ಲ, ಕಾಲ ಅನ್ನೋದಿಲ್ಲ, ಏನೂ ಇಲ್ಲ. ಬಹಳ ಅದ್ಭುತವಾಗಿರ್ತಕ್ಕಂಥ ಶಿವನ ಅಂಶ. ಅದೇ ರೀತಿಯಾಗಿ ಕಾಳಿಯನ್ನು ಒಂದು ಹೊಲಿಸ್ಕೊಂಡಿರ್ತಕ್ಕಂಥ ನಾಗಸಾಧುಗಳು, ಅಘೋರಿಗಳಿದ್ದಾರೆ. ಮತ್ತು ಶಿವನನ್ನು ಹೊಲಿಸ್ಕೊಂಡವರು ಒಂದು ಭೈರವ ಅಂತ ಹೇಳಿ ಕರಿತೀವಿ. ಆ ಥರ ಭೈರವ, ಒಟಕ ಭೈರವ. ಆ ಕೈಯಲ್ಲಿ ಒಂದು ಕೈಯಲ್ಲಿ ರಕ್ತದ ಪಾತ್ರೆ, ಇನ್ನೊಂದು ಕೈಯಲ್ಲಿ ತ್ರಿಶೂಲ, ಒಟಕ ಭೈರವ. ಆ ಥರ ಭೈರವನ್ನ ಹೊಲಿಸ್ಕೊಂಡಿರ್ತಕ್ಕಂಥವ್ರು ಇದ್ದಾರೆ. ಬಹಳ ಶಕ್ತಿಯುತರಾಗಿರ್ತಾರೆ. ನಾನು ಕೆಲವ್ರ ಹತ್ರ ಎಲ್ಲ ಮಾತಾಡಬೇಕಾದ್ರೆ ಎಷ್ಟೋ ಆನಂದ ಸಿಗುತ್ತೆ ಅಂದರೆ, ಏನು ಜೀವನದಲ್ಲಿ ಏನೂ ಇಲ್ಲ, ಒಂದು ವಿಶೇಷವಾಗಿರ್ತಕ್ಕಂಥ ಆ ಒಂದು ಶಿವನ ಸಾನ್ನಿಧ್ಯನೇ ಬಹಳ ಮುಖ್ಯ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಹಾಗಾಗಿ ಇದು ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ವಿಚಾರ. ನನಗೆ ತಿಳಿದ ಮಟ್ಟಿಗೆ ನಾವು ಜೀವನದಲ್ಲಿ ಏನೇನೋ ಮಾಡ್ತೀವಿ. ನಾವು ಜೀವನಕ್ಕೋಸ್ಕರ ನಾವು ಒಂದಷ್ಟು ಕಷ್ಟಪಟ್ಟು ಎಲ್ಲೋ ಒಂದು ಕಡೆ ಒಂದಷ್ಟು ದುಡ್ಡನ್ನು ತೊಗೊಂಬರ್ತೀವಿ. ನಾನಾ ರೀತಿಯಾಗಿರ್ತಕ್ಕಂಥ ತಿಂಡಿಗಳನ್ನ ತಿಂತೀವಿ, ಮನೋರಂಜನೆಯನ್ನು ನೋಡ್ತೀವಿ, ಎಲ್ಲವೂ ನಡೆಯುತ್ತೆ. ಆದರೆ ಈ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಆ ಶಿವನ ಸಾಧನೆ, ಶಿವನನ್ನೇ ಹೋಲಿಸ್ಕೊಳ್ಳುವಂಥದ್ದು, ಇದೆಲ್ಲ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥದ್ದು. ಈ ನಾಗಸಾಧುಗಳು, ಅಘೋರಿಗಳು ಹೆಂಗೆ ಅಂತ ಹೇಳಿದ್ರೆ, ಚಿಕ್ಕ ವಯಸ್ಸಲ್ಲೇ ಅವರು ಎಲ್ಲವನ್ನು ತ್ಯಾಗ ಮಾಡಿ ಬಂದುಬಿಡ್ತಾರೆ. ಈಚೆ ಕಡೆಗೆ ಬಂದು ಅವರದೇ ಒಂದು ಪ್ರಪಂಚದಲ್ಲಿ, ಅವರದೇ ಒಂದು ಲೋಕದಲ್ಲಿ, ಅವರದೇ ಒಂದು ಕ್ರಮದಲ್ಲಿ ಇರ್ತಾರೆ. ಮತ್ತು ಅಂತಹ ಒಂದು ನಾಗಸಾಧುಗಳು ಮತ್ತು ಈ ಅಘೋರಿಗಳು ಏನಾದರೂ ನಮಗೆ ಒಂದು ಸಲ ಅವರ ಒಂದು ಒಳ್ಳೆಯ ಒಂದು ದೃಷ್ಟಿ ಬಿದ್ದುಬಿಟ್ರೆ ನಮ್ಮ ಜೀವನ ಸಾರ್ಥಕ ಆಗಿಬಿಡುತ್ತೆ. ಆ ಶಿವನ ಅನುಗ್ರಹನೇ ನಮಗೆ ಸಿಕ್ಕದಂಗೆ ಆಗುತ್ತೆ. ಸೊ ಅಂತಹ ಒಂದು ಅದ್ಭುತ ಶಕ್ತಿ ಇರುವಂತಹ ಪರಮೇಶ್ವರ ಬಹಳ ಒಂದು ಜ್ಯೋತಿರ್ಲಿಂಗ ಸ್ವರೂಪದಲ್ಲಿ ಕೇದಾರೇಶ್ವರ ಹೇಳ್ಬೋದು ನಾವು. ತುಂಬ ಒಂದು ವಿಶೇಷವಾಗಿರ್ತಕ್ಕಂಥ
ಮಹಾಕಾಲೇಶ್ವರ ಇರ್ಬೋದು, ಈ ಥರದ್ದೆಲ್ಲ ಬಹಳಷ್ಟು ಜ್ಯೋತಿರ್ಲಿಂಗಗಳಲ್ಲಿ ಆ ಒಂದು ವಿಶೇಷವಾಗಿರ್ತಕ್ಕಂಥ ಎನರ್ಜಿ ಇದೆ. ಆ ಎನರ್ಜಿ ಆ ಜ್ಯೋತಿರ್ಲಿಂಗದಲ್ಲಿ ಬಿಟ್ಟರೆ ನೆಕ್ಸ್ಟ್ ಇರೋದೇ ನಾನು ನಂಬುವಂಥದ್ದು ನಾಗಸಾಧುಗಳು ಅಘೋರಿಗಳಲ್ಲಿ ಇದೆ ಅಂತ. ಸೊ ಹಾಗಾಗಿ ಅವರ ಒಂದು ಅನುಗ್ರಹ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ. ಅಂತಹ ಒಬ್ಬರು ಸಿಕ್ಕಿದ್ರೆ ನಮ್ಮ ಜೀವನದಲ್ಲಿ, ಅಂದರೆ ಒಂದು ಆಶೀರ್ವಾದವನ್ನು ಕೊಟ್ಟರೆ ಅದರಲ್ಲಿ ನಾವು ಇನ್ನು ಬೇರೆ ನಮಗೆ ಭಾಗ್ಯ ಸಿದ್ಧಿ ಯೋಗ ಎಲ್ಲ ಏನೂ ಬೇಕಂತಿಲ್ಲ, ಅವರ ಒಂದು ಆಶೀರ್ವಾದನೇ ಸಾಕು. ಅಂತಹ ಅಘೋರಿಗಳು ನಾಗಸಾಧುಗಳು ಬಹಳ ಒಂದು ಯಾರಿಗೂ ಸಿಗೋದಿಲ್ಲ, ತುಂಬ ರೇರ್ ಅವರು. ಎಲ್ಲ ಕಡೆಯೂ ಅವರು ತೋರಿಸ್ಕೊಳ್ಳೋದಿಲ್ಲ, ಇಲ್ಲಿದ್ದಾರೆ ಅಲ್ಲಿದ್ದಾರೆ ಹಂಗಿದ್ದಾರೆ ಹಿಂಗಿದ್ದಾರೆ ಬಂದರು, ಅದೆಲ್ಲ ಇಲ್ಲ. ಅವರು ಅತಿ ಗುಪ್ತವಾಗಿರ್ತಕ್ಕಂಥ ಸ್ಥಳದಲ್ಲಿ ಇರ್ತಾರೆ. ಕೆಲವು ಈ ಥರ ನಮ್ಮ ಥರ ಈ ಒಂದು ಜೀವನವನ್ನೇ ಎಲ್ಲರಿಗೋಸ್ಕರನೂ ತ್ಯಾಗ ಮಾಡಬೇಕು, ಎಲ್ಲರಿಗೂ ಒಂದು ಅನುಗ್ರಹ ಆಗಬೇಕು ಅಂತಕ್ಕಂಥ ವಿಚಾರ ಯಾರಿಗಿರುತ್ತೆ ಅವರಿಗೆ ಆ ಒಂದು ಈ ಒಂದು ನಾಗಸಾಧುಗಳು ಅಘೋರಿಗಳ ಕಾಂಟ್ಯಾಕ್ಟ್ ಎಲ್ಲ ಇರುತ್ತೆ. ಸೊ ಅಲ್ಲಿಂದ ಒಂದಷ್ಟು ಎನರ್ಜಿಗಳನ್ನ ತಗೊಂಡು ಎಲ್ಲ ಜನಗಳಿಗೂ ಕೂಡ ಅನುಕೂಲವನ್ನು ಮಾಡುವಂಥದ್ದು. ನಾವು ಯಾವ ರೀತಿಯಲ್ಲಿ ಮಾಡ್ತೀವಿ ಅಂದರೆ, ನೀವು ಎಲ್ಲ ಕೆಲವರೆಲ್ಲ ಬರ್ತಾರೆ ನಮ್ಮಲ್ಲಿಗೆ, ಅವರಿಗೆ ನಾನಾ ರೀತಿಯ ತೊಂದರೆಗಳಿರುತ್ತೆ. ಆ ತೊಂದರೆಗಳನ್ನ ಪರಿಹಾರ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ನಮ್ಮ ಗುರುಗಳು ಕೊಟ್ಟಿರೋದು ಒಂದೇ ಒಂದು ಏನು ಅಂತ ಹೇಳಿದ್ರೆ ವನಸ್ಪತಿ, ಅಂದರೆ ಗಿಡಮೂಲಿಕೆಗಳು ಅಂತ. ಆ ಗಿಡಮೂಲಿಕೆಗಳು ನಮಗೆ ನಾವು ಅದನ್ನು ತಗೋಬೇಕು ಅಂದರೆ ಅಂತಹ ಒಂದು ಅದ್ಭುತ ವ್ಯಕ್ತಿಗಳಿಂದನೇ ಸಾಧ್ಯವಾಗುತ್ತೆ. ಸೊ ನಾಗಸಾಧುಗಳ ಬಗ್ಗೆ ಹೇಳಬೇಕಾದ್ರೆ ತುಂಬ ದೊಡ್ಡ ಹಿಸ್ಟ್ರಿ ಇದೆ, ಆಯಿತಾ. ಆಮೇಲೆ ಅದೇ ಥರ ಸಿದ್ಧರು, ನವನಾಥ ಸಿದ್ಧರು ಅಂತ ಹೇಳ್ತೀವಿ ನಾವು. ನವನಾಥ ಸಿದ್ಧರು ನಮಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಭಕ್ತಿಯಿಂದ ನಾವು ಅವ್ರಿಗೆ ನಮಸ್ಕಾರ ಮಾಡುವಂಥದ್ದು. ನವನಾಥ ಸಿದ್ಧರ ಪರಂಪರೆ ಬೇರೆ ಇದೆ. ಆಮೇಲೆ ಯೋಗಿಗಳು ಬೇರೆ ಇದ್ದಾರೆ, ಋಷಿಗಳು ಬೇರೆ ಇದ್ದಾರೆ. ಇವರೆಲ್ಲ ಬಹಳ ನಮಗೆ ದೊಡ್ಡ ಗಿಫ್ಟನ್ನು ಕೊಟ್ಟಿದ್ದಾರೆ ನಮಗೆ ಈ ಇಡೀ ಪ್ರಪಂಚಕ್ಕೆ. ಸೊ ಅದನ್ನೆಲ್ಲ ಸ್ಮರಣೆ ಮಾಡಿಕೊಂಡು ನಾವು ಮುಂದುವರಿಬೇಕು, ಆವಾಗ ನಮಗೆ ಜೀವನದಲ್ಲಿ ಬಹಳಷ್ಟು ಅನುಕೂಲಗಳಾಗುತ್ತೆ ಅಂತ ಹೇಳ್ತಾ, ಈ ನಮ್ಮ ಮುಂದಿನ ಎಪಿಸೋಡು ಇನ್ನೊಂದು ಅದ್ಭುತ ವಿಚಾರ. ನಮಸ್ಕಾರ.